ಹಾಯ್ ಎಲ್ಲರಿಗೂ ನಮಸ್ಕಾರ. ಗಂಟೆ 4:20 ಇದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕನ್ನಡ ಡೈಲಿ ವ್ಲಾಗ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟು ಎದ್ದ ತಕ್ಷಣ ದೇವ್ರ ದೀಪ ಹಣಿಸ್ತೀನಿ, ಮತ್ತು ಮನೆ ಕ್ಲೀನ್ ಮಾಡ್ತೀನಿ, ಕಸ ಗುಡಿಸಿ ಹೊರಿಸಿ ಮತ್ತು ಬಾಗಿಲು ತೊಳೆಯೋಕ್ಕೆ ಹೋಗ್ತೀನಿ. ಬಾಗಿಲು ಗುಡಿಸಿ ಹೊರಿಸಿ ತೊಳೆದು ಬೊಟ್ಟಿಟ್ಟು ಅದಕ್ಕೆ ಹೂವೆಲ್ಲ ಇಟ್ಟು ಮತ್ತು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಆದಮೇಲೆ ಮತ್ತೆ ಬಂದು ಪೂಜೆ ಮಾಡ್ತೀನಿ. ಸೊ ಇದು ನನ್ನ ಕನ್ನಡ ಲೋಗ ಆಗಿರುತ್ತೆ. ಅದು ಬಿಟ್ಟರೆ ಮಗನಿಗೆ ಲಂಚು ಬ್ರೇಕ್ಫಾಸ್ಟು ಎಲ್ಲ ಮಾಡಬೇಕು. ಅದಕ್ಕೆ ತಯಾರಿಯನ್ನು ಮಾಡ್ಕೊತೇನೆ. ನೋಡಿ, ಶಿವಲಿಂಗಕ್ಕೆ ನಾನು ನೀರು ಹಾಕ್ತೀನಿ, ಮತ್ತು ನೀರು ಜೊತೆಗೆ ಹಾಲು ಮತ್ತು ಮೊಸರು, ಸಕ್ಕರೆ, ನೀರು ಮತ್ತು ವಿಭೂತಿ ಪೌಡ್ರು ವಿಭೂತಿ ಇರುತ್ತಲ್ಲ ಅದು. ಸೊ ಇಷ್ಟನ್ನೆಲ್ಲ ನಾನು ಒಂದು 5 ಥರ ಅಭಿಷೇಕ ಡೈಲಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಇದನ್ನು ಒಂದು ದಿನನೂ ತಪ್ಪೋದಿಲ್ಲ, ಡೈಲಿ ಇದನ್ನೆಲ್ಲ ಮಾಡ್ತೀನಿ. ನಾನು ಇದೆಲ್ಲ ದಿನ ರೂಟೀನ್ ಆಗಿರುತ್ತೆ. ಇದೆಲ್ಲ ಮಾಡಲೇಬೇಕು ಕಂಪಲ್ಸರಿ ನನಗೆ, ಇಲ್ಲದ್ರೆ ನನಗೆ ಆ ದಿನವೇ ಚೆನ್ನಾಗಿರಲ್ಲ. 4 ಗಂಟೆಗೆ ಎದ್ದೋಡಿ ಫ್ರೆಶ್ ಅಪ್ ಆಗ್ತೀನಿ ಫಸ್ಟು. ಅದಾದಮೇಲೆ ದೀಪ ಅನಿಸ್ಬಿಟ್ಟು ಅದು ಒಂದು ಬ್ರಹ್ಮ ಮುಹೂರ್ತದ ನಿಮಗೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಟೈಮೇ ಸಾಗ್ತಾಯಿಲ್ಲ. ವೀಡಿಯೋಗೆ ನನಗೇನು ವೀಡಿಯೋದಲ್ಲಿ ಅಷ್ಟೆಲ್ಲ ತಿಳಿಸ್ಕೊಡೋಕ್ಕೂ ನನಗೆ ಅಷ್ಟು ಲೆಂತ್ ವೀಡಿಯೋನೂ ಇಲ್ಲ. ಸೊ ಆದ್ದರಿಂದ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದಿನ ಮಾಡ್ತೀನಿ. ಸೊ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಂಚಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಅದಾದಮೇಲೆ ನನ್ನ ದಿನ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಶಿವಪ್ಪ ಅಂದರೆ ನನಗೆ ಭಾರಿ ಇಷ್ಟ. ಅವರಂದರೆ ನನ್ನ ಜೀವ. ಇವತ್ತು ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ಅದು ಇವರೇ ಕಾರಣ ಆಗಿರ್ತಾರೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನನ್ನ ಲೈಫಲ್ಲಿ ಸ್ಟಾರ್ಟು ಎಂಡು ಶಿವಪ್ಪನೇ ಆಗಿರ್ತಾರೆ. ಅದು ಬಿಟ್ಟರೆ ನನಗೆ ಬೇರೆ ಪ್ರಪಂಚ ಇಲ್ಲ. ಅವ್ರು ಹಾಕಿದ ಭಿಕ್ಷೆನೇ ಇವತ್ತು ನಾನು ಬದುಕ್ತಿರೋದು. ಏಕೆಂದರೆ ನನ್ನ ಲೈಫ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ 1 ಅವರೆಲ್ಲ ಸಾಕಾಗಲ್ಲ. ಇಲ್ಲಿ ಕೊಡೋ ಒಂದು 5 ಮಿನಿಟ್ಸಲ್ಲಿ ನಾನು ಎಲ್ಲನೂ ಹೇಳಲಿಕ್ಕಾಗಲ್ಲ. ಬಟ್ ಒಂದಿನ ನನ್ನ ಬಗ್ಗೆ ನನಗೆಲ್ಲ ಹೇಳ್ತೇನೆ. ಯಾರಿಗಾದರೂ ಏನಾದರೂ ಹೇಳಬೇಕು, ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಅದರ ವೀಡಿಯೋ ಖಂಡಿತವಾಗ್ಲೂ ಮಾಡ್ತೇನೆ. ರಾಘಪ್ಪನೂ ಒಂದು ಕಾರಣನೇ, ನಾನಿವತ್ತು ಬದುಕ್ತಿರೋದು ಕಾರಣ ರಾಘಪ್ಪನೂ ಆಗಿದ್ದಾರೆ. ನಿಮಗೆಲ್ಲ ನನ್ನ ಜೀವನ ಚರಿತ್ರೆ ಆಗಲಿ, ನಿಮಗೆಲ್ಲ ನಾನು ಒಂದಲ್ಲ ಒಂದು ವೀಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ. ವೆಯ್ಟ್ ಮಾಡಿ ಫ್ರೆಂಡ್ಸ್. ಇದು ನಾನು ಚಿಕ್ಕದಾದ ಪುಟ್ಟದಾಗಿ ದೇವ್ರ ಪೂಜೆ ರೂಮು. ಬರೀ ಇಷ್ಟೇ ಫೋಟೋಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಗಣೇಶ, ಲಕ್ಷ್ಮೀ, ಸರಸ್ವತಿ ಮತ್ತು ನಮ್ಮ ಶಿವಪ್ಪ ಮತ್ತು ರಾಘಪ್ಪ, ಮನೆ ದೇವರಾದ ಶಿವ ಪಾರ್ವತಿ, ಒಂದು ಚಿಕ್ಕದು ಕಳಶ, ಚಿಕ್ಕ ಪುಟಾಣಿ ರೂಮು. ನಾನು ಇಷ್ಟರಲ್ಲೇ ನನ್ನ ಜೀವನ ಬದುಕ್ತಾಯಿದ್ದೀನಿ. ಇದರಲ್ಲೇ ನಾನು ಖುಷಿಯಾಗಿದ್ದೀನಿ. ತುಂಬ ಖುಷಿಯಾಗಿ ಉಳ್ತೀನಿ. ತುಂಬ ಖುಷಿಯಿಂದ ಎಲ್ಲ ಕೆಲಸ ಮಾಡ್ತೀನಿ. ತುಂಬ ನನಗೆ ಇಷ್ಟ ಈ ಕೆಲಸ ಎಲ್ಲ ಮಾಡಲಿಕ್ಕೆ. ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು. ಅದು ಈ ಪಲಾವ್ ಎಲೆ ನಾನು ಸುಡ್ತಾಯಿದ್ದೀನಿ ನೋಡಿ. ಇದು ಅವಾಗವಾಗ ಸುಡ್ತಾ ಇರಬೇಕು. ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಟೈಮಲ್ಲಿ ಸುಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಅವಾಗವಾಗ ವೀಕ್ಲಿ ಒನ್ಸು ಟ್ವೈಸು ಅಂದ್ರೂ ಪ್ರಾಬ್ಲಮ್ ಏನಿಲ್ಲ. ಒಂದು ಕರ್ಪೂರ ಹಾಕಿ ಕರ್ಪೂರಕ್ಕೆ ಆ ಎಲೆ ಸುಡಬೇಕು. ಈ ಥರ ಸುಡೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಅನ್ನೋದು, ನೆಗೆಟಿವ್ ಆಗಿ ಏನಾದರೂ ಇರೋದು, ಕೆಟ್ಟ ದೃಷ್ಟಿಗಳು, ದೃಷ್ಟಿ, ಈ ನೆಗೆಟಿವ್ ಅನ್ನೋದು ಹೋಗುತ್ತೆ. ಸೊ ಆದ್ದರಿಂದ ಈ ಪಲಾವ್ ಎಲೆ ಸುಡೋದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಪಟ್ಟೆ ಆಗಲಿ, ಲವಂಗ ಆಗಲಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಅದಿದ್ದರೆ ಹಾಕ್ಕೊಳ್ಳಿ. ಇವಾಗ ಅದನ್ನೆಲ್ಲ ಹಾಕ್ಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಒಂದು ಕರ್ಪೂರ ಹಾಕಿ ಆ ಎಲೆ ಸುಡೋದ್ರಿಂದ ಏನೋ 1-2 ನಿಮಿಷ ಕೆಲಸ ಅಷ್ಟೇ. ಕರ್ಪೂರ ಹಾಕಿ ಜಸ್ಟ್ ಮುಟ್ಟಿದ್ರೆ ಸಾಕು, ಎಲೆನೂ ಬೆಂಕಿಗೆ ಪಟ 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 ಅಂತ ಬೇಗ ಅಂಟ್ಕೊಳ್ಳುತ್ತೆ ಬೇಗ. 1-2 ಸೆಕೆಂಡಲ್ಲಿ ಆಗಿಬಿಡುತ್ತೆ. ನೋಡಿ, ನಮ್ಮ ಮನೆ ತುಳಸಿ ದೇವಿ ನನಗೆ ತುಂಬ ಇಷ್ಟಪಟ್ಟು ನೋಡಿ ತೊಗೊಂಡೆ. ಇದು ವಿಳ್ಯದೆಲೆ ಹೊಸದು ತೊಗೊಂಬಂದಿರೋದು. ಅದಕ್ಕೂ ಒಂದು ಪಾಟ್ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ಮುಂದಿನ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.